ಒಮ್ಮೆ ರಾಜ ತನ್ನ ದೇಶದ ಮಂತ್ರಿಗಳನ್ನು ಕರೆದ. ನನ್ನ ದೇಶ ಇದೆ, ನಾನು ಇಷ್ಟು ವರ್ಷ ರಾಜ ಆಗಿದ್ದೇನೆ, ನನ್ನ ದೇಶದ ಸಾಧನೆ ಏನು, ಹಿಂದೆ ಮಾಡಿದಂಥ ಸಾಧನೆಗಳ ಪಟ್ಟಿ ಮಾಡೋಕೆ ಹೇಳಿದ. ಒಂದು ವಾರ ಟೈಮ್ ಕೊಟ್ಟೆ. ಮರುವಾರ ಬಂದಾಗ ಮಂತ್ರಿಗಳ ಪಟ್ಟಿ ಮಾಡಿಟ್ಟಿದ್ರು. ಅವನಿಗೆ ಆಶ್ಚರ್ಯ ಆಯಿತು. ಚೇ, ನನ್ನ ದೇಶಕ್ಕೆ ಎಂಥ ಇತಿಹಾಸ ಇದೆ, ಹಿಂದಿನ ಜನ ಮಾಡಿದ ಸಾಧನೆಗಳೇನು, ಸಮೃದ್ಧವಾದ ನಿಸರ್ಗ ಸಂಪತ್ತಿ ಅಂಥದ್ದು, ಸಾಂಸ್ಕೃತಿಕ ಪರಂಪರೆ ಅಂಥದ್ದು, ಇವನ್ನೆಲ್ಲ ಕಂಡು ಕೇಳಿ ರಾಜನ ಹೃದಯ ತುಂಬಿ ಬಂತು. ನಂತರ ರಾಜ ಒಂದು ಮಾತು ಹೇಳಿದ, ಹೌದಪ್ಪ, ನಮ್ಮ ದೇಶ ಭಾಳ ದೊಡ್ಡ ಸಾಧನೆ ಮಾಡಿದೆ, ಹಿಂದಿನ ಸಾಧನೆ ತುಂಬ ಚೆನ್ನಾಗಿದ್ದಾವೆ, ಅದು ಕತೆ ಆಯಿತು. ಅದು ನನಗೆ ಈಗಿರುವಂಥ ಜನ ಏನು ಸಾಧನೆ ಮಾಡಿದ್ದಾರೆ ನೋಡಬೇಕಾಗಿದೆ. ಆದ್ದರಿಂದ ನಾನು ಕೆಲಸ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜನ ಎಂತೆಂಥ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡೀರಿ. ಅಸಾಮಾನ್ಯ ಸಾಧಕರನ್ನ ಅರಮನೆಗೆ ಕರ್ಕೊಂಡು ಬನ್ನಿ, ಅವ್ರನ್ನ ಕಾಣಬೇಕು, ನಾನು ಅವ್ರ ಸಾಧನೆಯನ್ನು ಮೆಚ್ಚಬೇಕು, ಕಾಣಿಕೆ ಕೊಡಬೇಕು ಅವರಿಗೆ ಅಂತ ಹೇಳಿದ. ಮಂತ್ರಿಗಳು ಒಪ್ಪಿದ್ರು. ಈ ಸುದ್ದಿಯನ್ನು ರಾಜ್ಯದಲ್ಲೆಲ್ಲ ಹರಡಿದರು. ನೀವು ಏನೇನು ಸಾಧನೆ ಮಾಡಿದ್ದೀರಿ ಅದನ್ನು ಪಟ್ಟಿ ಮಾಡ್ಕೊಂಡು ರಾಜರಿಗೆ ಕೊಡಿ, ದೊಡ್ಡ ದೊಡ್ಡ ಸಾಧಕರಿಗೆ ರಾಜರೇ ಕಾಣಿಕೆ ಕೊಡ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಹರಡಿದರು. ಜನ ನೋಡಿ ಪಟ್ಟಿ ಮಾಡೋಕ್ಕೆ ಶುರು ಮಾಡಿದರು. ತಮ್ಮ ಸಣ್ಣ ಸಣ್ಣ ಸಾಧನೆಗಳನ್ನೇ ಉದ್ದ ಅಂತ ತಿಳ್ಕೊಂಡು ಭಾವಿಸಿ ಅರ್ಜಿ ಮಾಡಿದರು. ಅರ್ಜಿಗಳು ಬಂದವು, ರಾಶಿ ಅರ್ಜಿ ಬಂದು. ರಾಜ ಅಂದ, ಹಿಂಗೆ ತೀರ್ಮಾನ ಮಾಡೋಕ್ಕಾಗಲ್ಲ, ಅಲ್ಲಲ್ಲೇ ಸಣ್ಣ ಸಣ್ಣ ಊರುಗಳಲ್ಲಿ ತಮ್ಮ ಸಾಧನೆ ಪ್ರದರ್ಶನ ಮಾಡಿ, ಅವೆಲ್ಲವನ್ನು ನೋಡ್ಕೊಂಡು ಒಂದು ಟೀಮ್ ಇರ್ತದೆ, ಜಡ್ಜಸ್, ಅವ್ರು ತೀರ್ಮಾನ ಮಾಡಿ ಕೊನೆಗೆ ಅತ್ಯಂತ 5 ಜನ ಶ್ರೇಷ್ಠ ಸಾಧಕರನ್ನು ಕರ್ಕೊಂಬರ್ಬೇಕು. ಎಲ್ಲರೂ ಬೇಡ, ನೋಡೋಕ್ಕಾಗಲ್ಲ ನನಗೆ, ಅತ್ಯಂತ 5 ದೊಡ್ಡ ಸಾಧಕರನ್ನು ಮಾತ್ರ ನನ್ನ ಕಡೆ ಕರ್ಕೊಂಬರ್ಬೇಕು. ಅದನ್ನು ನೋಡಿ ಆ ಜಡ್ಜಸ್ ತೀರ್ಮಾನ ಮಾಡ್ತಾರೆ, ಅತ್ಯಂತ ದೊಡ್ಡ ಸಾಧಕ ಯಾರು ಅಂತ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಮಾಡಿದರೆ ಅವರಿಗೆ ನಾನು 1 ಚೀಲ ಬಂಗಾರದ ನಾಣ್ಯಗಳನ್ನು ಕೊಡ್ತೇನೆ ಅಂತ ಹೇಳಿದ. ಓಹೋ, ಇದನ್ನು ಕೇಳಿದ ಮೇಲಂತೂ ಸಾಧಕರ ಪಟ್ಟಿ ಇನ್ನಷ್ಟು ಉದ್ದಾಯಿತು. ರಾಜ ಹೇಳಿದಂಗೆ ಅಲ್ಲಲ್ಲೇ ಆ ಕಾಂಪಿಟೇಷನ್ ಮಾಡಿದರು. ಅಲ್ಲೇ ಸಾಧಕರನ್ನ ಆರಿಸ್ಕೊಂಡ್ರು. ಮತ್ತು ಎತ್ತರ 2nd ಲೆವೆಲ್, 3rd ಲೆವೆಲ್, 3ನೇ ಲೆವೆಲ್ ಮಾಡಿಕೊಂಡು ಕೊನೆಗೆ 5 ಜನನ ಅತ್ಯಂತ ಶ್ರೇಷ್ಠ ಸಾಧಕರು ಅನಿಸಿದವ್ರನ್ನ ಕರ್ಕೊಂಡು ರಾಜನ ಅರಮನೆಗೆ ಬಂದರು. ನೋಡಬೇಕಲ್ಲ, ರಾಜನ ಅರಮನೆ ಸುತ್ತ ಒಂದು ಪೆಂಡಾಲ್ ಹಾಕಿಬಿಟ್ಟಿದ್ದಾರೆ, ಎತ್ತರದಲ್ಲಿ ಒಂದು ಕಟ್ಟೆ ಮಾಡಿದ್ದಾರೆ, ಅಲ್ಲಿ ಪ್ರದರ್ಶನ ಮಾಡಬೇಕು ಸಾಧಕರು ತಾವೇನು ಸಾಧನೆ ಮಾಡಿದ್ದೀವಿ ಅಂತ. ರಾಜ ಕೂತಿದ್ದಾನೆ, ಅವ್ರನ್ನೆಲ್ಲ ನೋಡಬೇಕು ಅಂತ ಹೇಳಿ ಜನ ಬಂದು ಸೇರಿದ್ದಾರೆ. ಏನು ಜನ. ಕೆಲವು ಸಾಧಕರು ಬಂದಿದ್ದಾರೆ. ಎಂತೆಂಥ ಸಾಧಕರು ಬಂದಿದ್ದಾರೆ ಗೊತ್ತಾ? ಈ 5 ಜನ ಜೊತೆಗೆ ನಾವು ತೋರಿಸಬಿಡೋಣ ಸಾಧ್ಯ ಆದರೆ ಅವಕಾಶಕ್ಕೆ ಅಂತ ಬಂದಿದ್ದಾರೆ. ಒಬ್ಬವನು 10 ಅಡಿ ಉದ್ದ ಗಡ್ಡ ಬಿಟ್ಟಿದ್ದಾನೆ, ಗಂಟು ಹಾಕಿ ಇಟ್ಕೊಂಡಿದ್ದಾನೆ, 10 ಅಡಿ ಉದ್ದ ಗಡ್ಡ. ಇನ್ನೊಬ್ಬ 6 ಅಡಿ ಉದ್ದದ ಉಗುರು ಬೆಳೆಸಿದ್ದಾನೆ. ಇನ್ನೊಬ್ಬ ಇದ್ದಾನೆ 5 ನಿಮಿಷದಲ್ಲಿ 20 ತೆಂಗಿನಕಾಯನ್ನು ತಲೆ ಅಪ್ಪಳಿಸಿ ಹೊಡಿತಾನೆ. ಖಡ್ಗ ಬೇಕಾಗಿಲ್ಲ, ಕತ್ತಿ ಬೇಕಾಗಿಲ್ಲ, ಕಲ್ಲು ಬೇಕಾಗಿಲ್ಲ, ತನ್ನ ತಲೆಯಿಂದ ಅಪ್ಪಳಿಸ್ತಾನೆ, ಕಾಯಿ ಹೊಡಿತಾನೆ, 20 ತೆಂಗಿನಕಾಯಿ 5 ನಿಮಿಷದಲ್ಲಿ. ಇನ್ನೊಬ್ಬ ದಾಂಡಿಗ ಇದ್ದಾನೆ, 20 ಚೀಲ ಜೋಳ ಗೋಧಿ ಹಾಕಿದಂಥ ತುಂಬಿದ ಬಂಡಿಯನ್ನು ಹಗ್ಗ ಕಟ್ಟಿ ತನ್ನ ಹಲ್ಲಿನಿಂದ ಎಳಿತಾನೆ, ಹಲ್ಲು ಕಟ್ಕೊಂಡು. ಇನ್ನೊಬ್ಬ ಟೊಣಪ ಇದ್ದಾನೆ, ಹಸಿರಾದಂಥ ಭಾರಿ ಖಾರದ, ಭಯಂಕರ ಖಾರ, ಆ ಖಾರದ 50 ಮೆಣಸಿನಕಾಯನ್ನು 2 ನಿಮಿಷದಲ್ಲಿ ತಿಂದು ಮುಗಿಸ್ತಾನೆ. ಒಬ್ಬ ಹೆಣ್ಮಗಳಿದ್ದಾಳೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು 20 ಅಡಿ ದೂರದಲ್ಲಿರುವಂಥ ಒಂದು ಹಗ್ಗಕ್ಕೆ ತೂಗು ಹಾಕಿದ್ದಾರೆ, ಲಿಂಬೆಹಣ್ಣು, 20 ಅಡಿ ದೂರದಲ್ಲಿ ಲಿಂಬೆಹಣ್ಣು ತೂಗು ಹಾಕಿದ್ದಾರೆ. ಕಣ್ಣು ಕಟ್ಕೊಂಡು ಹರಿತವಾದ ಚಾಕು ಹೋಗೋದು ಅವನು ಕತ್ತರಿಸ್ತಾಳೆ. ಇವೆಲ್ಲ ತಿದ್ರು ಜನ. ಕೊನೆಗೆ ಈ ಕಡೆ ನೋಡಿದರೆ ಇಡೀ ವಿಶ್ವಕೋಶವನ್ನೇ ಬಾಯ್ಪಾಠ ಮಾಡಿದಂಥ ವಿದ್ವಾಂಸರಿದ್ದಾರೆ, ಕ್ಷಣ ಮಾತ್ರದ ಚಿತ್ರ ಬಿಡಿಸುವಂಥ ಕಲಾವಿದರಿದ್ದಾರೆ, ಆಗಿಂದಾಗಿ ಕಟ್ಟಿ ಹಾಡುವಂಥ ಹಾಡುಗಾರರು ಸೇರಿದ್ದಾರೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ರಲ್ಲ ಜಡ್ಜಸ್ಸು, ಅವರೆಲ್ಲ ನೋಡಿ ಎಲ್ಲ 4-5 ಜನ ತಂದಿದ್ರಲ್ಲ, 5 ಜನ ಪ್ರತಿಭಾ ಪ್ರದರ್ಶನ ಆಯಿತು. ಅದರಲ್ಲಿ ಒಬ್ಬನ ಅತ್ಯಂತ ಶ್ರೇಷ್ಠ ಸಾಧಕ ಅಂತ ಎಲ್ಲರೂ ಒಪ್ಪಿದರು. ಅವ ತನ್ನ ಸಾಧನೆ ಪ್ರದರ್ಶನ ಮಾಡಬೇಕು ಅಂತ ರಾಜ ಹೇಳಿದ. ಜನ ಎಲ್ಲ ಮೈಯೆಲ್ಲ ಕಣ್ಣಾಗಿ ನೋಡ್ತಾ ಇದ್ರು. ಅವನೇನು ಮಾಡಿದ ಗೊತ್ತಾ? ಬಂದ, ಅತ್ಯಂತ ಶ್ರೇಷ್ಠ ಸಾಧಕ ಅಂತ ಡಿಕ್ಲೇರ್ ಆದವನವನು. ಆ ಕಟ್ಟೆ ಮೇಲೆ ಒಂದು ಮರದ ಮೇಜಿಟ್ಟ, ನಿಧಾನಕ್ಕೆ ನಡೆದು ಬಂದ. ಆ ಮೇಜಿನ ಮಧ್ಯಭಾಗದಲ್ಲಿ ಒಂದು ಸೂಜಿಯನ್ನು ಚುಚ್ಚಿದ, ಸಣ್ಣ ಸೂಜಿ ಚುಚ್ಚಿದ.
ಅಲ್ಲಿಂದ 100 ಹೆಜ್ಜೆ ದೂರ ನಡೆದು ಹೋದ. ಏನು ಮಾಡ್ತಾನೆ ಇವನು ಅಂತ ಎಲ್ಲರೂ ನೋಡ್ತಾ ಇದ್ರು. ಸೂಜಿ ಮೇಜಿನ ಮ್ಯಾಲೆ ಚುಚ್ಚಿದ್ದಾನೆ, ಚೂಪಾದ ನೆಲಕ್ಕೆ ಚುಚ್ಚಿದ್ದಾನೆ, ಮರಕ್ಕೆ. 100 ಹೆಜ್ಜೆ ಹಿಂದೆ ಬಂದಿದ್ದಾನೆ. ಕೈಯಲ್ಲಿ ಉದ್ದವಾದ ದಾರ ಇಟ್ಕೊಂಡಿದ್ದಾನೆ, ಉದ್ದ ದಾರ. ಒಂದು ಕ್ಷಣ ಅಲ್ಲಿ ನಿಂತು ಆ ದೂರದ ಸೂಜಿಯನ್ನು ಸೂಕ್ಷ್ಮವಾಗಿ ನೋಡಿದ, ಏಕಾಗ್ರತೆಯಿಂದ ನೋಡಿದ. ದೀರ್ಘ ಶ್ವಾಸ ತಗೊಂಡ, ಕಣ್ಣು ಮುಚ್ಕೊಂಡ. ಕಣ್ಣು ತೆಗೆದು ಮತ್ತೆ ಆ ಸೂಜಿಯನ್ನು ನೋಡ್ತಾ ಮೈ ನಿಮಿರಿಸಿ ಛಟ್ ಅಂತ ಕೈ ಚಾಚಿ ಆ ದಾರವನ್ನು ಬೀಸಿ ಒಗದ. ದಾರ ತುದಿ ಹಿಡಿದಿದ್ನಲ್ಲ, ಬೀಸಿ ಒಗದ. ತಪ್ಪಂತ ಕೆಳಗೆ ಬೀಳಲಿಲ್ಲ, ಅದು ಹಿಂಗೆ ಗಾಳಿಲಿ ಹಾರ್ಕೊಂಡು ಹೋಯ್ತು. ಆ ಕೆಳಮುಖವಾಗಿ ಚುಚ್ಚಿದ್ನಲ್ಲ ಸೂಜಿ, ಹಿಂದೆ ಕಣ್ಣಿದೆಯಲ್ಲ ಸೂಜಿನ ಕಣ್ಣು, ಆ ಕಣ್ಣಿನೊಳಗೆ ಹಾಯ್ದು ಹೋಯ್ತು, ಪೋಣಿಸ್ಕೊಂಡ್ಬಿಡ್ತು. ಬಾ, ಏನು ಅದ್ಭುತ ಸಾಧನೆ ಇದು! ಆ 100 ಅಡಿ ದೂರದಿಂದ ದಾರವನ್ನು ಬೀಸಿ ಒಗೆದದ್ದೇನು, ಆ ದಾರ ಗಾಳಿಯಲ್ಲಿ ತೀರ್ಕೊಂಬಂದದ್ದೇನು, ಆ ಸೂಜಿ ಕಣ್ಣಲ್ಪ ಹಾಯಿಸಿ ಹೋದದ್ದೇನು. ಜನ ಎಲ್ಲರೂ ಮೈ ಮರ್ತು ಚಪ್ಪಾಳೆ ತಟ್ಟಿಬಿಟ್ರು. ರಾಜನು ನೋಡ್ತಾ ಇದ್ದ. ಎಲ್ಲರೂ ರಾಜನ ಮುಖ ನೋಡೋಕೆ ಶುರು ಮಾಡಿದರು. ರಾಜ ಏನಂತ ಅಂತ. ರಾಜ ವ್ಯಕ್ತಿಯನ್ನು ಹತ್ತಕ್ಕೆ ಕರೆದ. ಒಳ್ಳೆ ಸಾಧನೆಯಪ್ಪ ಇದು, ಎಷ್ಟು ವರ್ಷದಿಂದ ಸಾಧನೆ ಮಾಡ್ತಾ ಇದೆಯಾ ಇದನ್ನು ಅಂದ. ಆತ ಅಭಿಮಾನದಿಂದ ಹೇಳ್ದ, ಸ್ವಾಮಿ, ಇದು ಸಾಧಿಸೋದಕ್ಕೆ 25 ವರ್ಷ ಪರಿಶ್ರಮ ಪಟ್ಟಿದ್ದೇನೆ. ಒಂದೇ ಸಮ 25 ವರ್ಷ ಪ್ರಯತ್ನ ಮಾಡಿದ್ದೇನೆ ಸಾಧನೆ ಮಾಡೋದಕ್ಕೆ. ಭಲೆ, ನೀನು ಸಾಧನೆ ಮೆಚ್ಚಿದ್ದೇನೆ. ಮಾತು ಕೊಟ್ಟ ಹಾಗೆ 1 ಚೀಲ ಬಂಗಾರದ ನಾಣ್ಯ ಕೊಡ್ತೇನೆ ನಿನಗೆ. ಅದರ ಜೊತೆಗೆ 100 ಚಡಿ ಏಟಕ್ಕೆ ಶಿಕ್ಷೆ ಕೊಡ್ತೇನೆ. ಗಾಬರಿ ಆದರೂ ಜನ ಇಲ್ಲ, ವ್ಯಕ್ತಿನೂ ಗಾಬರಿ ಆದ. ಸನ್ಮಾನ ಮಾಡೋದು, ಬಂಗಾರದ ನಾಣ್ಯ ಕೊಡೋದು ಸರಿಯಪ್ಪ, 100 ಚಡಿ ಏಟು ಯಾಕೆ ಸ್ವಾಮಿ ಚಡಿ ಏಟು ಅಂತ ಕೇಳಿದವನು. ಅವನು ಹೇಳ್ದ, ರಾಜ ಹೇಳ್ದ, ನಿನ್ನ 25 ವರ್ಷದ ಸಾಧನೆ ಮೆಚ್ಚಬೇಕಾದ್ದೆಪ್ಪ, ಆದರೆ ಯಾವುದಕ್ಕೂ ಪ್ರಯೋಜನ ಇಲ್ಲದಂಥ ಈ ಕ್ರಿಯೆಗೆ 25 ವರ್ಷದ ಅಮೂಲ್ಯ ಜೀವನ ಹಾಳು ಮಾಡಿಕೊಂಡೆಯಲ್ಲ ನೀನು, ಅದಕ್ಕೆ ಚಡಿ ಏಟು. ಒಂದು ಕೈಯಲ್ಲಿ ಸೂಜಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ದಾರ ಹಿಡ್ಕೊಂಡು ಸುಲಭವಾಗಿ ಪೋಣಿಸಬಹುದಾದಂಥ ಒಂದು ಸಣ್ಣ ಕೆಲಸಕ್ಕೆ 25 ವರ್ಷ ಮನುಷ್ಯ ಜೀವನ ಹಾಳು ಮಾಡ್ಕೊಂಡಿದೆಯಲ್ಲಯ್ಯ. ಇದನ್ನು ಯಾವುದಾದ್ರೂ ಜನರಿಗೆ ಪ್ರಯೋಜನ ಆಗೋ ಕೆಲಸಕ್ಕೆ ಉಪಯೋಗಿಸ್ಬೋದಾಗಿತ್ತಾ? ನನಗೆ ಹೆದರಿಕೆ ಏನು ಗೊತ್ತಾ, ನೀನು ಮಾಡಿದ್ದನ್ನೇ ನೋಡಿ ದೊಡ್ಡ ಸಾಧನೆ ಅಂಥೇಳಿ 100 ಚೇಣೂರು ಅದೇ ಥರ ಮಾಡೋಕ್ಕೆ ಶುರು ಮಾಡ್ತಾರೆ ತರುಣರು. ಅದರಾಗೆ ಪ್ರಾಕ್ಟೀಸ್ ಮಾಡ್ತಾರೆ, 25 ವರ್ಷ ಕಳ್ಕೊತಾರೆ. ಅದು ಆಗಬಾರ್ದು ಅನ್ನೋದು ಚಡಿ ಏಟು ನಿನಗೆ ಅಂತ. ಈ ರಾಜನ ಮಾತು ಭಾಳ ಚಂದ ಅನ್ನಿಸ್ತು ನನಗೆ. ಜೀವನದ ಅವಧಿ ಬಹಳ ಅಮೂಲ್ಯವಾದದ್ದು. ಎಷ್ಟು ವರ್ಷ ಬದುಕಿರ್ತೀವಿ ಗೊತ್ತಿಲ್ಲ, ನಾಳೆ ಬೆಳಗ್ಗೆನೇ ಮುಗಿದು ಹೋಗ್ಬೋದು. ಆದ್ದರಿಂದ ಇರುವಂಥ ಸಮಯ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಆ ಸಮಯದಿಂದ ಏನಾದರೂ ಪ್ರಯೋಜನ ಆಗುವಂಥ ಕೆಲಸ ಆದರೆ, ಸಮಾಜಕ್ಕೊಂದು ನೆರವಾಗುವಂಥ ಕೆಲಸ ಇದ್ದರೆ ಸಾರ್ಥಕ ಕೆಲಸ. ಇದ್ದಿದ್ದರೆ ಅದು ಅತ್ಯಂತ ಬೆಲೆ ಬಾಳುವೆನ ಸಮಯವನ್ನು ವ್ಯರ್ಥ ಮಾಡ್ಕೊಂಡಂಗೆ ಆಗತ್ತೆ.